ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ಗ್ರೋಸರಿ ಬಗ್ಗೆ ಏನಾದರೂ ಹೇಳೋಣ, ನಿಮ್ಮ ಹತ್ರ ಶೇರ್ ಮಾಡೋಣ. ನಾನು ಯಾವ ರೀತಿ ಮನೆಯಲ್ಲಿ ಗ್ರೋಸರಿ ಶಾಪಿಂಗ್ ಮಾಡ್ತೀನಿ, ಯಾವ ರೀತಿ ತಿಂಗಳಿಗೆ ಅಥವಾ ವಾರಕ್ಕೆ ಯಾವ ರೀತಿ ಅದನ್ನು ಡಿವೈಡ್ ಮಾಡ್ತೀನಿ, ಈ ಕೆಲವು ನಾನು ಫಾಲೋ ಮಾಡುವ ಮೆಥಡನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಸುಮಾರು ಜನರಿಗೆ ಕನ್ಫ್ಯೂಸ್ ಆಗುತ್ತೆ, ಅಂದರೆ ನಾವು ತಿಂಗಳಿಗೆ ಯಾವ್ದು ತೊಗೊಳ್ಬೇಕು ಅಥವಾ ವಾರಕ್ಕೆ ಯಾವ್ದು ತೊಗೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ತಿಂಗಳ ಸಾಮಾನನ್ನು ವಾರಕ್ಕೆ ತೊಗೊಳ್ತಾರೆ, ಮತ್ತು ಗಡಿ ಅದು ಖಾಲಿ ಆಗುತ್ತೆ, ಮತ್ತು ಮಧ್ಯೆ ಹೋಗಿ ತರಬೇಕಾಗುತ್ತೆ, ಅಥವಾ ಗಂಡಂದಿರ ಹತ್ರ ನಾವು ಬಯಸ್ಕೊಳ್ಬೇಕಾಗುತ್ತೆ. ಅಂದರೆ ನಿನಗೆ ಮೊದಲೇ ಖಾಲಿ ಆಗೋ ಮೊದಲು ಯಾಕೆ ಹೇಳಲಿಕ್ಕೆ ಆಗಲಿಲ್ಲ ನಿನಗೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಕೆಲವು ಗೊತ್ತಿರುವ ಟಿಪ್ಸನ್ನು ಅಥವಾ ನನಗೆ ನಾನು ಯಾವ ರೀತಿ ಗ್ರೋಸರಿ ಶಾಪಿಂಗನ್ನು ಮಾಡ್ತೀನಿ ಅಥವಾ ಯಾವ ರೀತಿ ತಿಂಗಳು ಅಥವಾ ವಾರಕ್ಕೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಹೇಳ್ತೀನಿ. ನಾರ್ಮಲ್ ಆಗಿ ಕೆಲವರು ಮನೆಯಲ್ಲಿ ಒಂದೊಂದು ರೀತಿ, ಕೆಲವರು ಲೈಫ್ ಸ್ಟೈಲ್ ಒಂದೊಂದು ರೀತಿ ಇರುತ್ತೆ. ಕೆಲವರು ಸ್ವಲ್ಪ ಬೇರೆ ರೀತಿ ಲೈಫ್ ಸ್ಟೈಲ್ ತೆಗಿತಾರೆ, ಅಂದರೆ ಬೇರೆ ರೀತಿ ಸಾಮಾನು ಅದು ಇದು ಬೇಕಿರುತ್ತೆ. ಕೆಲವರು ಒಂದೊಂದು ಸ್ಟೇಟಲ್ಲಿ ಅಥವಾ ಒಂದೊಂದು ಇದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಇವತ್ತು ನಾನು ನಾರ್ಮಲ್ ಆಗಿ ಕೆಲವರು ಯಾವ ರೀತಿ ನಾರ್ಮಲ್ ಇದ್ದವರಿಗೆ, ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ನಾರ್ಮಲ್ ಇದ್ದವರಿಗೆ ಯಾವ ರೀತಿ ನಾವು ಗ್ರೋಸರಿ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವು ನಾನು ಹೇಳ್ತೀನಿ, ಆದರೆ ಕೆಲವು ನನಗಿಂತ ಹೆಚ್ಚು ನಿಮಗೆ ಗೊತ್ತಿರ್ಬೋದು. ನನಗಿಂತ ಕೆಲವರು ಕಡಿಮೆ ಬಜೆಟಲ್ಲಿ ಮಾಡುವವರು ಇರ್ತಾರೆ, ನನಗಿಂತ ಜಾಸ್ತಿ ಅನುಭವ ಇದ್ದವರು ಸಹ ಇರ್ಬೋದು. ಆದರೆ ನನಗೆ ಏನು ಗೊತ್ತುಂಟು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕೆಲವು ನನ್ನಿಂದ ಇಲ್ಲಿ ಮಿಸ್ ಆಗಿರ್ಬೋದು, ಕೆಲವು ಸಾಮಾನು ಅಂದರೆ ಕೆಲವು ತಿಂಗಳದೆಲ್ಲ ಕೆಲವು ಓಪನ್ ಮಾಡಿದೆ, ಅದೆಲ್ಲ ಕೆಲವು ಉಂಟಲ್ಲಿ ಓಪನ್ ಮಾಡಿದೆ, ಅದೆಲ್ಲ ಮಿಸ್ ಆಗಿರ್ಬೋದು. ಅದು ನೀವು ನಾನು ಹೇಳ್ತೀನಿ, ಎಷ್ಟು ನನ್ನಿಂದ ಆಗುತ್ತೆ ಅಷ್ಟು ನಾನು ಹೇಳ್ತೀನಿ. ಕೆಲವು ಮಿಸ್ ಆಗಿದ್ದು ನೀವು ಅರ್ಥ ಮಾಡ್ತೀರಂತ ಎನಿಸ್ತೀನಿ. ಓಕೆ, ಫಸ್ಟಿಗೆ ನಾನು ಇವತ್ತು ನಿಮಗೆ ತಿಂಗಳಿಗೆ ಯಾವ ಸಾಮಾನು ತೊಗೊಳ್ಬೇಕು ಹಾಗೂ ನಾವು 3 ಮಕ್ಕಳು ಒಟ್ಟಿಗೆ 5 ಜನ ಇದ್ದೀವಿ, ನಿಮಗೆ ಗೊತ್ತುಂಟು. ಆ ರೀತಿ ನಾನು ಯಾವ ರೀತಿ ನನ್ನ ಮನೆಗೆ ನಾನು ಸಾಮಾನು ತೊಗೊಳ್ತೀನಿ ಅಂತ ನಿಮಗೆ ಇವತ್ತು ಹೇಳ್ತೀನಿ. ಆಗ ನಿಮಗೆ ಕೆಲವು ಐಡಿಯಾ ಸಿಗುತ್ತೆ. ಇದನ್ನು ನಾವು ತಿಂಗಳಿಗೆ ತೊಗೊಳ್ಬಹುದು, ಇದನ್ನು ನಾವು ವಾರಕ್ಕೆ ತೊಗೊಳ್ಬೇಕು, ಹಾಗಾಗಿ ಇದು ಹಾಳಾಗ್ತದೆ. ಹಾಗೆ ಕೆಲವರಿಗೆ ಗೊತ್ತಿಲ್ಲದವರಿಗೆ, ನ್ಯೂಲಿ ಮ್ಯಾರಿಡ್ ಇದ್ದವರಿಗೆ ಅಥವಾ ಅನುಭವನೇ ಇಲ್ಲದವರಿಗೆ ಕೆಲವರಿಗೆ ನನ್ನಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದಂತ ನನ್ನದೊಂದು ಆಸೆ ಅಷ್ಟೇ. ಓಕೆ, ನಾನು ಫಸ್ಟಿಗೆ ಈಗ ತಿಂಗಳಿಗೆ ಯಾವ ಸಾಮಾನು ತೊಗೊಳ್ಬೇಕಂತ ಹೇಳ್ತೀನಿ. ಫಸ್ಟಿಗೆ ನಾನು ಅಕ್ಕಿ ಹೇಳ್ತೀನಿ. ಅಕ್ಕಿ ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಯಾಕೆಂದರೆ ತಿಂಗಳ ಸಾಮಾನು ನಾನು ಹೆಚ್ಚಾಗಿ ಇಲ್ಲಿರೋದು ತಿಂಗಳ ಸಾಮಾನು ನಾನು ಆಲ್ರೆಡಿ ಓಪನ್ ಮಾಡಿದ್ದೇ ಉಂಟು. ಯಾಕೆ ಅದು ತಿಂಗಳಿದಲ್ಲ, ನಾನು ಹಾಗಾಗಿ ಓಪನ್ ಮಾಡಿದ್ದೇ ಉಂಟು. ನೋಡಿ, ಅಕ್ಕಿ ನಾವು 25 kg ತರ್ತೀವಿ. 25 kg ನಮಗೆ ತಿಂಗಳಿಗೆ ಸಾಕು. ಯಾಕೆಂದರೆ ಕೆಲವೊಮ್ಮೆ ಸಾಕಾಗೋದಿಲ್ಲ, ಕೆಲವೊಮ್ಮೆ ಇದಾಗುತ್ತೆ, ಆದರೆ ಹೆಚ್ಚಾಗಿ ಸಾಕು. ಯಾಕೆಂದರೆ ಮಧ್ಯೆ ನಾವು ಚಪಾತಿ ತಿಂತೀವಿ ಅಥವಾ ಬಿರಿಯಾನಿ ಮಾಡ್ತೀವಿ ಅಥವಾ ಪಲಾವ್ ಮಾಡ್ತೀವಿ. ಇದರಿಂದ ಕೆಲವು ದಿನ ಹೀಗೆ ಮೇಂಟೈನ್ ಆಗ್ತದೆ, ಈ ರೀತಿ ಮೇಂಟೈನ್ ಆಗುತ್ತೆ. ಹಾಗಾಗಿ ನಮಗೆ ತಿಂಗಳಿಗೆ 25 kg ಅಕ್ಕಿ ತಿಂಗಳಿಗೆ 25 kg ಅಕ್ಕಿ ಸಾಕು. ಹಾಗೆ ನಾನು ಹೇಳೋದು, ಅಕ್ಕಿಯನ್ನು ಯಾವಾಗಲೂ ತರುವಾಗ ನೀವು ತಿಂಗಳ ಲೆಕ್ಕದಲ್ಲೇ ತಗೊಂಡು ಬನ್ನಿ. ಮಧ್ಯೆ ನಾವು ಖಾಲಿ ಆಗೋದು ಅಥವಾ ಇದಾಗೋದು ಬೇಡ ಅಂತ ಹೇಳಿ ಒಮ್ಮೆಲೆ ಗೋಣಿಯಲ್ಲಿ ನಿಮಗೆ ತಂದರು, ಅಂದರೆ ಈ ರೀತಿ ಬಲ್ಕಲ್ಲಿ ನೀವು ತಂದರೆ ನಿಮಗೆ ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಆದರೂ ಮಧ್ಯೆ ಖಾಲಿ ಆಗ್ತದೆ, ಅದು ಮತ್ತೆ ಹೋಗಿ ತರಬೇಕು ಅಂಥದ್ದೆಲ್ಲ ಜಂಜಟ್ ಎಲ್ಲ ಇರೋದಿಲ್ಲ. ಹಾಗಾಗಿ ಅಕ್ಕಿಯನ್ನು ತರುವಾಗ ನೀವು ತಿಂಗಳಿಗೆ ತರುವುದೇ ಒಳ್ಳೆಯದು. ಆಮೇಲೆ ಕಾಳು ಚೌಳಿ ಕಾಳು ಇರಲಿ, ಉದ್ದಿನ ಬೇಳೆ ಇರಲಿ, ಅಥವಾ ರಾಜ್ಮಾ, ಕಡಲೆ, ಬಟಾಣಿ, ಮತ್ತು ತೊಗರಿಬೇಳೆ, ಹೆಸರು ಕಾಳು, ಆಮೇಲೆ ಕೆಲವು ಕಾಳುಗಳಿರುತ್ತೆ. ಅಂಥ ಕಾಳುಗಳನ್ನು ನಾವು ಮನೆಯಲ್ಲಿ ತಿಂಗಳಿಗೆ ತಂದು ಈ ರೀತಿ ಪ್ಯಾಕೆಟಲ್ಲಿ ತಂದರೆ ತುಂಬ ಒಳ್ಳೆಯದು. ಲೂಸಲ್ಲಿ ಸಹ ಸಿಗುತ್ತೆ, ಅದನ್ನು ಸಹ ತಂದರೆ ಒಳ್ಳೆಯದೇ. ಆದರೆ ಟೈಟಲ್ಲಿ ನಾವು ಡಬ್ಬದಲ್ಲಿ ಹಾಕಿಡ್ಬೇಕು, ಇಲ್ಲದ್ರೆ ಅದರಲ್ಲಿ ಕಪ್ಪು ಒಂದು ಹುಳ ಬರುತ್ತೆ ನೋಡಿ, ಅದು ಬರುತ್ತೆ. ಹಾಗಾಗಿ ನಾವು ಟೈಟಲ್ಲಿ ಬಿಸಿಲಿಗೆ ಹಾಕಿ ಆಮೇಲೆ ನೀವು ಹಾಕಿದರೆ ಇನ್ನೂ ಸಹ ಒಳ್ಳೆಯದು. ಒಮ್ಮೆ ಏರ್ಟೈಟ್ ಕಂಟೈನರ್ ಎಲ್ಲ ನೀವು ಕಾಳುಗಳನ್ನು ಹಾಕಿ ಇಟ್ಟರೆ ಡಬ್ಬದಲ್ಲಿ ನಿಮಗೆ ಅದು 1 ತಿಂಗಳಿಗೆ ಬರುತ್ತೆ. ಯಾವಾಗಲೂ ನಿಮಗೆ ಸಾರು ಅಥವಾ ಏನಾದರೂ ಖಾಲಿ ಆಗಲಿ ಸ್ವಲ್ಪ ಕಾಳನ್ನು ಹಾಕಿ ಅಥವಾ ಏನಾದರೂ ಮಿಕ್ಸಿಗೆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಎಲ್ಲ ತರಕಾರಿಗೆ ಯಾವುದಕ್ಕಾದರೂ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಕಾಳು ಯಾವಾಗಲೂ ನಾವು ತಂದು ಇಡಲೇಬೇಕು. ಇದರಿಂದ ಏನಾಗುತ್ತೆ, ಯಾವುದಕ್ಕೆ ನಮಗೆ ಯೂಸ್ ಆಗುತ್ತೆ. ತರಕಾರಿ ಖಾಲಿ ಆಗಲಿ ಆವಾಗ ಏನಾದರೂ ಕಾಳು ಹಾಕಿ ಏನಾದರೂ ಮಾಡಿ ನಾವು ಇದು ಮಾಡ್ಬೋದು, ತಿಂಗಳನ್ನು ಮ್ಯಾನೇಜ್ ಮಾಡ್ಬೋದು. ಆದ್ದರಿಂದ ಕಾಳುಗಳು ನಮಗೆ ತಿಂಗಳಿಗೆ ಬರುತ್ತೆ, ಅದು ನಾನು ತಿಂಗಳ ಲೆಕ್ಕಕ್ಕೆ ಇಡ್ತೀನಿ ಯಾವಾಗಲೂ. ಎಣ್ಣೆ ಸುಮಾರು ಜನ ಕೇಳ್ತಾರೆ, ಅಕ್ಕ ಯಾವ ಎಣ್ಣೆ ನೀವು ಯೂಸ್ ಮಾಡೋದು ಅಂತ. ನಾನು ಸುಮಾರು ಎಣ್ಣೆ ಯೂಸ್ ಮಾಡ್ತೀನಿ. ಈ ಸಲ ನಾನು ದಾರ ತಂದಿದ್ದೀನಿ, ಇಲ್ದಿದ್ರೆ ವಿವೋ ತರ್ತೀನಿ, ಇಲ್ದಿದ್ರೆ ಫಾರ್ಚೂನ್ ತರ್ತೀನಿ. ಇಂಥದ್ದು ನಾನು ಕ್ಯಾನೇ ತೊಗೊಂಡು ಬರ್ತೀನಿ. ಇದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕ್ಯಾನೇ ತೊಗೊಂಡು ಬಂದರೆ ನಾವು ಬಜೆಟ್ ಬರುತ್ತೆ, ಕಮ್ಮಿಯಲ್ಲೂ ಆಗುತ್ತೆ ನಮಗೆ. ನಾವು ಒಂದೊಂದು ಪ್ಯಾಕೆಟ್ ತರೋದಕ್ಕಿಂತಲೂ ಬಜೆಟಲ್ಲಿ ಬರುತ್ತೆ ಹಾಗೂ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು
ಒಂದೇ ನೀವು ಸ್ವಲ್ಪ ತೆಗೆದು ಯಾವುದಾದ್ರೂ ಒಂದು ಬಾಟಲಲ್ಲಿ ಹಾಕಿಡ್ಬೋದು. ನಾನು ನೋಡಿದ್ರಲ್ಲಿ ನಾನು ಅಡುಗೆ ಮಾಡೋ ಸುಮಾರು ಸಲ ನೀವು ನೋಡಿರ್ಬೋದು, ಕೆಲವು ಬಾಟಲಲ್ಲಿ ನಾನು ತೆಗೆದು ಹಾಕಿಡ್ತೀನಿ ಇದನ್ನು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಒಮ್ಮೆಲೆ ಗಡಿ ಎಣ್ಣೆದ್ದು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ಜಾಸ್ತಿ ಎಣ್ಣೆ ಬೇಕಿರುತ್ತೆ ತಿಂಗಳಿಗೆ, ಕೆಲವೊಮ್ಮೆ ಕಮ್ಮಿ ಎಣ್ಣೆ ಯೂಸ್ ಮಾಡ್ತೀವಿ. ನನಗಿದು 5 ಲೀಟ್ರ್ ಬೇಕೇ ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತುಂಟು, ನಾನು ಕುಕ್ಕಿಂಗ್ ಚಾನಲ್ ಉಂಟು, ಅಥವಾ ನಾವು ಮಕ್ಕಳಿಗೆ ಯಾವಾಗಲೂ ನಾನು ಏನಾದ್ರು ತಿಂಡಿ ಅದು ಇದೆಲ್ಲ ಮನೆಯಲ್ಲೇ ಮಾಡೋದು. ಹೆಚ್ಚಾಗಿ ನಾನು ಹೊರಗಡೆದೇನು ಜಂಕ್ ಫುಡ್ ಅಷ್ಟು ಯೂಸ್ ಮಾಡಲ್ಲ. ಹಾಗಾಗಿ ನನಗೆ ಎಣ್ಣೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಿರುತ್ತೆ. ಮಕ್ಕಳಿರುವಾಗ ಮನೆಯಲ್ಲಿ ಎಲ್ಲರಿಗೂ, ಕೆಲವರಿಗೆ ಅಷ್ಟು ಬೇಕಂತಿಲ್ಲ. ನಾರ್ಮಲ್ ಫ್ಯಾಮಿಲಿಯವರಿಗೆ ಅಂದರೆ ಕಪಲ್ ಎಲ್ಲ ಇರ್ತಾರೆ ನೋಡಿ, ಅವರಿಗೆಲ್ಲ ಇಷ್ಟು ಬೇಕಂತ ಇರೋದಿಲ್ಲ. ಆದರೆ ಇದೇನು ಹಾಳಾಗೋದಿಲ್ಲ. ನೀವು ಇದು ತಿಂಗಳ ಲೆಕ್ಕದಲ್ಲಿ ತಂದಿಟ್ಟರೆ ತುಂಬ ಒಳ್ಳೇದು ನಿಮಗೆ. ಗಡಿ ನಾವು ಎಣ್ಣೆದು ಕೆಲವೊಮ್ಮೆ ಸುಮಾರು ಸಲ ಎಣ್ಣೆ ಖಾಲಿ ಆಗುವವರೆಗೂ ನಮಗೆ ನೆನಪಿರೋದಿಲ್ಲ, ನಾವು ಮರೆತು ಹೋಗ್ತೀವಿ. ಹಾಗಾಗಿ ನಾವು ಗಡಿ ಹೋಗಿ ತರೋದಕ್ಕಿಂತ ಅದು ಇದು ಮಾಡೋದಕ್ಕಿಂತ ಇದು ಒಳ್ಳೇದಂತ ನನಗೆ ಅನಿಸೋದು. ನಾನು ಹಾಗಾಗಿ ಇದನ್ನು ತಿಂಗಳ ಬಜೆಟ್ ಲೆಕ್ಕದಲ್ಲಿ ಹಾಕ್ತೀನಿ. ಇದನ್ನೆಲ್ಲ ನಾನು ತಿಂಗಳಿಗೆ ಇಡ್ತೀನಿ. ಆಮೇಲೆ ಸಕ್ಕರೆನೂ ಅಷ್ಟೇ ನಾನು ತಿಂಗಳ ಲೆಕ್ಕದಲ್ಲೇ ಇಡ್ತೀನಿ. ನನಗೆ ಸಕ್ಕರೆ ಉಂಟು ನೋಡಿ, ಕೆಲವೊಮ್ಮೆ 5 kg ತರ್ತೀನಿ ನಾನು, ಕೆಲವೊಮ್ಮೆ 3 kg ನೋಡ್ತೀನಿ ಮನೆಯಲ್ಲಿ ಎಷ್ಟು kg ಉಂಟಂತ. ತಿಂಗಳಿಗೆ ನನಗೆ 5 kg ಅಥವಾ 3 kg ಅಷ್ಟು ಸಾಕು. ನಾನು ಅದನ್ನು ತಗೊಂಡು, ಯಾಕೆಂದರೆ ನಾವು ಏನೋ ಸ್ವೀಟು ಅಥವಾ ರೆಸಿಪಿ ಚಾನಲ್ ಎಲ್ಲ ಇದೆ, ಹಾಗಾಗಿ ನಾನು ತೋರಿಸ್ತಾ ಇರುವಾಗ ಸ್ವಲ್ಪ ಜಾಸ್ತಿ ಈಗ ಯೂಸ್ ಮಾಡ್ತೀನಿ. ಇಲ್ದಿದ್ರೆ ನನಗೆ ತಿಂಗಳಿಗೆ 3 kg ಅಷ್ಟು ಸಕ್ಕರೆ ಸಾಕು. ಇದನ್ನು ಸಹ ನಾನು ತಿಂಗಳ ಲೆಕ್ಕದಲ್ಲೇ ಹಾಕ್ತೀನಿ. ಇದೇನು ಹಾಳಾಗೋದಿಲ್ಲ. ಇದನ್ನು ಸಹ ಒಳ್ಳೆ ಡಬ್ಬದಲ್ಲಿ ಹಾಕಿ ಟೈಟ್ ನಾವು ಮುಚ್ಚಿ ಇಟ್ಟರೆ ಏನಾಗೋದಿಲ್ಲ, ನೀರಾಗೋದಿಲ್ಲ ಅಥವಾ ಹಾಳಾಗೋದಿಲ್ಲ. ಓಪನ್ ಆಗಿಟ್ಟರೆ ಮಾತ್ರ ಕೆಲವೊಮ್ಮೆ ನೀರಾಗುತ್ತೆ ಅಥವಾ ಇರುವೆ ಬರುವ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ನಾನು ಮುಚ್ಚಿ ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಇದು ನನಗೆ ತಿಂಗಳಿಗೆ ಸಾಕು. ತಿಂಗಳಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನನಗೆ 3 kg ಅಷ್ಟೆಲ್ಲ ತಂದರೆ ತಿಂಗಳಿಗೆ ಜಾಸ್ತಿನೇ ಆಗುತ್ತೆ ನನಗೆ. ಅಷ್ಟು ನಾವು ಸಕ್ಕರೆ ಯೂಸ್ ಮಾಡೋದಿಲ್ಲ. ಆದರೂ ನಾನು ಯಾವುದಕ್ಕಾದ್ರೂ ಬೇಕಾಗುತ್ತೆ, ಅದು ಗಡಿ ಹೋಗಿ ತರೋದು ಬೇಡ, 1 kg ತರೋದು ಅದು ಇದು ಎಲ್ಲ ಬೇಡ ಅಂತೇಳಿ ನಾನು 3 kg ಅಷ್ಟು ತಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಚಾಯ್ಗೆ ಅಥವಾ ಯಾವುದಕ್ಕೆ ಎಷ್ಟು ಬೇಕು ನೋಡಿ ಅದನ್ನು ನಾನು ಡಬ್ಬದಲ್ಲಿ ಹಾಕಿ. ಅಂದರೆ ನಾನು ಸಕ್ಕರೆ ಚಾಗೆ ಯೂಸ್ ಮಾಡೋದಿಲ್ಲ. ಮಕ್ಕಳಿಗೆ ಸಹ ನಾನು ಜಾಸ್ತಿ ಸಕ್ಕರೆ ಹಾಲಿಗೆಲ್ಲ ಹಾಕಿ ಕೊಡೋದಿಲ್ಲ. ನೀವು ನೋಡಿದ್ದೀರಿ, ನಾನು ಸುಮಾರು ಸಲ ತೋರಿಸಿದ್ದೀನಿ, ನಾನು ಜಾಸ್ತಿ ಹಾಕಿ ಕೊಡೋದಿಲ್ಲ. ಇದು ಸಹ ನಂದು ತಿಂಗಳ ಬಜೆಟ್. ಆಮೇಲೆ ಇಂಥದ್ದು ಸಾಮಾನು ಯಾವುದೆಲ್ಲ, ಕೊತ್ತಂಬರಿ ಕಾಳು, ಜೀರಿಗೆ, ಆಮೇಲೆ ಬಡಿಶೇಪು, ಆಮೇಲೆ ಸಾಸಿವೆ, ಆಮೇಲೆ ಇದು ಗರಂ ಮಸಾಲ, ಚಕ್ಕೆ, ಲವಂಗ ಅದು ಇದೆಲ್ಲ ಅದು ಅಂಥದ್ದು, ಮೆಂತೆ, ಆಮೇಲೆ ಇಂಥದ್ದು ಮನೆಗೆ ಯಾವುದು ಸಾಮಾನು ಉಂಟು ನೋಡಿ, ಯಾವುದು ಹೀಗೆ ಸಾಮಾನು ಯಾವ್ದು ಯೂಸ್ ಮಾಡ್ತೀವಿ ನೋಡಿ ನಾವು, ಇಂಥದ್ದು ಜೀರಿಗೆ ಅದು ಇದೆಲ್ಲ. ಈಗ ನಾನು ಕೊತ್ತಂಬರಿ ನಾನು 1/2 kg ಅಷ್ಟು ತರೋದು. ಅದು ನನಗೆ ಸಾಕು, ತಿಂಗಳಿಗೆ ಸಾಕು 1/2 kg. ನಾನು ಅದನ್ನು ಏನು ಮಾಡ್ತೀನಿ ಅಂದರೆ ಬಿಸಿಲಿಗೆ ಹಾಕ್ತೀನಿ, ಕೆಲವೊಮ್ಮೆ ಸ್ವಲ್ಪ ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡ್ತೀನಿ. ಆವಾಗ ಅದಕ್ಕೆ ಯಾವುದೇ ಹುಳ ಅಥವಾ ಹೊರಗಡೆಯಿಂದ ಬೂಸ್ಟ್ ಥರ ಬರುತ್ತೆ ನೋಡಿ, ಅದು ಯಾವುದೇ ಬರೋದಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ನಾನು 1/2 kg ಅಷ್ಟು ತರ್ತೀನಿ. ಅದನ್ನು ಏನು ಮಾಡ್ತೀನಿ ಅಂದರೆ ಫಸ್ಟ್ ನಾನು ಎಲ್ಲವನ್ನು ಬಿಸಿಲಿಗೆ ಹಾಕಿ ಅದರಲ್ಲಿ ಎಲ್ಲ ನಾನು ಫ್ರೈ ಮಾಡ್ತೀನಿ. ಫ್ರೈ ಅಂದರೆ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಅರ್ಧವನ್ನು ಡಬ್ಬದಲ್ಲಿ ತೆಗೆದಿಡ್ತೀನಿ, ಅರ್ಧವನ್ನು ನಾನು ಹುಡಿ ಮಾಡಿರ್ತೀನಿ. ನೀವು ನೋಡಿದಿರಿ, ನಾನು ಯಾವಾಗಲೂ ಹುಡಿ ಮನೆಯಲ್ಲೇ ಮಾಡಿದ್ದು ಕೊತ್ತಂಬರಿ, ಅದನ್ನು ಹುಡಿ ಮಾಡಿ ಡಬ್ಬದಲ್ಲಿ ಹಾಕಿಡ್ತೀನಿ. ಹಾಗಾಗಿ ನನಗೆ ಅಷ್ಟು ಸಾಕಾಗುತ್ತೆ, ಆಗೋದು ಚೆನ್ನಾಗಿ ಬರುತ್ತೆ ನನಗೆ ತಿಂಗಳಿಗೆ. ಇದೆಲ್ಲ ನಾನು ತಿಂಗಳ ಲೆಕ್ಕದಲ್ಲಿ ತರೋದು. ಇದನ್ನು ನಾನು ಗಡಿ ಮಧ್ಯೆ ಹೋಗಿ ತರೋದಿಲ್ಲ. ಸಾಸಿವೆನೂ ಅಷ್ಟೇ. ಸಾಸಿವೆನೂ ನಾನು ಸ್ವಲ್ಪ ಡಬ್ಬದಲ್ಲಿ ಹಾಕಿರ್ತೀನಿ, ಮತ್ತು ಕೆಲವು ಪ್ಲಾಸ್ಟಿಕಲ್ಲಿ ಅಥವಾ ಯಾವುದು ಸಣ್ಣ ಡಬ್ಬದಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಬಿಡ್ತೀನಿ. ಇದು ಸಹ ನನಗೆ ತಿಂಗಳ ಲೆಕ್ಕ ಬರೋದು. ಜೀರಿಗೆನೂ ಅಷ್ಟೇ. ಜೀರಿಗೆ ಏನಾಗೋದಿಲ್ಲ ನಿಮಗೆ, ಒಮ್ಮೆ ಬಿಸಿಲಿಗೆ ಹಾಕಿ ನೀವು ಡಬ್ಬದಲ್ಲಿ ಹಾಕಿ ಇಡಿ, ಜೀರಿಗೆ ಏನಾಗೋದಿಲ್ಲ. ನನಗೆ 1/4 kg ಅಷ್ಟು ಜೀರಿಗೆ ಸಾಕು. 1/4 kg ಜಾಸ್ತಿನೇ ಬರುತ್ತೆ, ಆದರೆ ನಾನು 1/4 kg ತಂದು ಇಡ್ತೀನಿ. ಸ್ವಲ್ಪ ಜಾಸ್ತಿ ಉಳಿದ್ರೆ ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಬಡಿಶೇಪು ನಾವು ಹೆಚ್ಚಾಗಿ ತುಂಬದಕ್ಕೆ ಗರಂ ಮಸಾಲ ಅದು ಇದು ಹಾಕ್ತಾ ಇರ್ತೀನಿ. ಗರಂ ಮಸಾಲ ನಾನು ಮನೆಯಲ್ಲೇ ಮಾಡಿಡ್ತೀನಿ. ಕೆಲವುದಕ್ಕೆ ನಾವು ಇಡೀ ಗರಂ ಮಸಾಲ ಹಾಕಿ ಇಡಬೇಕಾಗುತ್ತೆ. ಕೆಲವುದಕ್ಕೆ ಇಡೀ ಹಾಕ್ತೀವಿ, ಕೆಲವುದಕ್ಕೆ ಹುಡಿ. ಹಾಗಾಗಿ ನಾನು ಗರಂ ಮಸಾಲ ಜಾಸ್ತಿ ತರ್ತೀನಿ, ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ತೀನಿ, ಅದನ್ನು ಕೆಲವನ್ನು ಹುಡಿ ಮಾಡ್ತೀನಿ, ಸ್ವಲ್ಪವನ್ನು ನಾನು ಇಡೀ ಹಾಗೆ ಇಡ್ತೀನಿ. ನಾನು ಅದೊಂದು 200 ಗ್ರಾಮ್ ಅಷ್ಟು ತರ್ತೀನಿ, ಎಲ್ಲ ಮಿಕ್ಸ್ ಆಗಿ 200 ಗ್ರಾಮ್ ತರ್ತೀನಿ. ಅದರಲ್ಲಿ ಅರ್ಧ ನಾನು ಹುಡಿ ಮಾಡಿಡ್ತೀನಿ, ಅರ್ಧ ನಾನು ಇಡೀನೇ ಇಡ್ತೀನಿ. ಇದೇನು ಹಾಳಾಗೋದಿಲ್ಲ ನಿಮಗೆ. 1 ತಿಂಗಳೆಲ್ಲ ಜಾಸ್ತಿನೇ ಬರುತ್ತೆ, ಏನು ಹಾಳಾಗೋದಿಲ್ಲ ನನಗೆ. ಇದು 1 ತಿಂಗಳಿಗೆಲ್ಲ ಜಾಸ್ತಿನೇ ಬರುತ್ತೆ, ಆದರೂ ನಾನು ಅದು ತಿಂಗಳ ಬಜೆಟಲ್ಲೇ ಇಡ್ತೀನಿ. ಆಮೇಲೆ ಬಡಿಶೇಪ್ ಎಲ್ಲದಕ್ಕೂ ಗರಂ ಮಸಾಲ ಅದು ಇದೆ ಮಾಡುವಾಗ ಬಡಿಶೇಪ್ ಬೇಕೇ ಇರುತ್ತೆ. ಅದು ಕೆಲವೊಮ್ಮೆ ನಾವು ಊಟ ಮಾಡಿ ಆದಮೇಲೆ ಹೀಗೇ ನೀರುಳ್ಳಿ ಅದೆಲ್ಲ ತಿಂದರೆ ಹೀಗೇ ತಿನ್ನಲಿಕ್ಕೆ ಆಸೆ ಆಗುತ್ತೆ. ಆವಾಗ ಮಕ್ಕಳು ಕೆಲವೊಮ್ಮೆ ಬಡಿಶೇಪ್ ಎಲ್ಲ ತಿಂತಾರೆ. ಹಾಗಾಗಿ ಬಡಿಶೇಪ್ ಸ್ವಲ್ಪ ಜಾಸ್ತಿ ತಂದಿಡ್ತೀನಿ. ತುಂಬ ಒಳ್ಳೆಯದು ನಮಗೆ ಹೆಲ್ತಿಗೆ ಸಹ ಬಡಿಶೇಪು. ಅದು ಸಹ ಹಾಗೆ ನೀವು ಓಪನ್ ಅಥವಾ ಏನಾದರೂ ಇಟ್ಟರೆ ತುಂಬ ಸ್ಮೂತ್ ಆಗುತ್ತೆ. ಅದನ್ನು ಸಹ ಡಬ್ಬದಲ್ಲಿ ಟೈಟಾಗಿ ನಾವು ಮುಚ್ಚಿಟ್ರೆ ಏನಾಗೋದಿಲ್ಲ. ಆಮೇಲೆ ಮೆಂತೆ ಮತ್ತು ಕೆಲವು ಸಣ್ಣ ಐಟಮ್ಸ್ ಇದೆ ನೋಡಿ, ಅದನ್ನು ಸಹ ನಾನು ತಿಂಗಳ ಬಜೆಟ್ ಲೆಕ್ಕದಲ್ಲಿ ತರ್ತೀನಿ. ಮೆಂತೆ ನಾನು ಜಾಸ್ತಿ ತರೋದಿಲ್ಲ. ಮೆಂತೆ ನಾನು ಯಾಕೆಂದರೆ ನಾವು ಮೆಂತೆ ಯಾವುದಕ್ಕೂ ಜಾಸ್ತಿ ಹಾಕೋದಿಲ್ಲ, ಎಲ್ಲದಕ್ಕೂ ಸ್ವಲ್ಪ ಹಾಕೋದಿಲ್ವ. ಹಾಗಾಗಿ ಮೆಂತೆ ಎಲ್ಲ ನಾನು ಸ್ವಲ್ಪ ಕಮ್ಮಿನೇ ತರೋದು.
ಒಂದು 100 ಗ್ರಾಮ್ ಅಷ್ಟೆಲ್ಲ ಮೆಂತೆ ಅದು ಇದು ತರ್ತೀನಿ. ಆಮೇಲೆ ತುಪ್ಪ ನಂದು ಒಂದೇ ಬ್ರ್ಯಾಂಡ್ ಅಂತ ಇಲ್ಲ, ಯಾವುದು ಇದರಲ್ಲಿ ಉಂಟು ನೋಡಿ, ಆಫರಲ್ಲಿ ಉಂಟು ಅಥವಾ ಯಾವುದು ಒಳ್ಳೇದುಂಟು ಅದನ್ನು ತರ್ತೀನಿ ಹೆಚ್ಚಾಗಿ. ಕೆಲವೊಮ್ಮೆ ನಂದಿನಿ ಆಫರಲ್ಲಿ ಇರುತ್ತೆ ಅದನ್ನು ತರ್ತೀನಿ, ಕೆಲವೊಮ್ಮೆ ಪತಂಜಲಿ ಆಫರಲ್ಲಿ ಇರುತ್ತೆ ಅದನ್ನು ತರ್ತೀನಿ, ಕೆಲವೊಮ್ಮೆ ಇವತ್ತು ನಾನು ಫ್ರೆಶ್ ಪ್ಯೂರ್ ಅಂತ ತಗೊಂಡು ಬಂದಿದ್ದೀನಿ ಬಿಗ್ ಬಜಾರಿಂದ. ವೆನಸ್ಡೇಲಿ ಆಫರ್ ಇರುತ್ತೆ ಬಿಗ್ ಬಜಾರಲ್ಲಿ, ಇದನ್ನು ತಗೊಂಡು ಬಂದಿದ್ದೀನಿ. ತುಪ್ಪ ಸಹ ನನಗೆ ತಿಂಗಳ ಲೆಕ್ಕದಲ್ಲಿ ಬರುತ್ತೆ. ತುಪ್ಪ ಸಹ ನಾನು ಡಬ್ಬದಲ್ಲಿ ಹಾಕಿಡ್ತೀನಿ. ಯಾವುದಕ್ಕಾದ್ರೂ ಚಿಕನ್ ಅದು ಇದು ಮಾಡುವಾಗ ಅಥವಾ ಮಕ್ಕಳಿಗೆ ಚಪಾತಿ ಅದು ಇದು ಕೊಡುವಾಗ ಬೇಕೇ ಇರುತ್ತೆ. ಮನೆಯಲ್ಲಿ ನೀವು ತುಪ್ಪ ಒಂದು ತಂದಿಡಲೇಬೇಕು, ಯಾವುದಕ್ಕಾದ್ರೂ ಹೀಟ್ ಅದು ಇದು ಆಗುವಾಗ ಮಕ್ಕಳಿಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ತುಪ್ಪವನ್ನು ತಂದಿಡ್ತೀನಿ. ಇದನ್ನು ನಾನು ತಿಂಗಳ ಬಜೆಟಲ್ಲಿ ಹಾಕ್ತೀನಿ. ಸೋಪ್ ನಿಮಗೆ ಗೊತ್ತುಂಟು ನಾನು ಪಿಯರ್ಸ್ ಯೂಸ್ ಮಾಡೋದು ಅಂತ ಹೇಳಿ. ಸುಮಾರು ಸಲ ನಾನು ಹೇಳಿದ್ದೀನಿ ಪಿಯರ್ಸ್ ನಾನು ಯೂಸ್ ಮಾಡ್ತೀನಿ ಅಂತೇಳಿ. ನನಗೆ ಇದು ಇಷ್ಟ, ನಾನು ಯೂಸ್ ಮಾಡಿದ್ದೆ ಸೋಪು. ನಾನಂತಲ್ಲ, ಮನೆಯಲ್ಲಿ ನಾವೆಲ್ಲರೂ ಇದೇ ಯೂಸ್ ಮಾಡೋದು. ಹಾಗಾಗಿ ನಾನು ಇದನ್ನು ಸಹ ಹಾಗೆ ತಿಂಗಳ ಬಜೆಟ್ ಲೆಕ್ಕದಲ್ಲೇ ಹಾಕಿಡ್ತೀನಿ. ಇದನ್ನು ಸಹ ನಾನು 2 ಡಬ್ಬದಷ್ಟು ತಂದಿಡ್ತೀನಿ. ಜಾಸ್ತಿನೇ ಬರುತ್ತೆ ಇದು, ಅಂದರೆ ತುಂಬ ಇದಾಗೋದಿಲ್ಲ. ಇದು ಎಂತ ಹೇಳ್ತೀವಿ, ಸ್ಮೂತ್ ಆಗುತ್ತೆ ನೋಡಿ. ಕೆಲವು ಸೋಪು ಸ್ವಲ್ಪ ಇದು ಹಾಗೆ ಇದು ಆಗೋದಿಲ್ಲ, ತುಂಬ ಒಳ್ಳೇದು ಬರುತ್ತೆ. ಹಾಗಾಗಿ ಇದು ನನಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇದನ್ನು ಸಹ ನಾನು ತಿಂಗಳ ಬಜೆಟ್ ಲೆಕ್ಕದಲ್ಲೇ ಹಾಕಿರ್ತೀನಿ. ಸೋಪ್ ಎಲ್ಲ ನೀವು ತಿಂಗಳ ಬಜೆಟ್ ಲೆಕ್ಕದಲ್ಲೇ ತಂದಿಟ್ಟರೆ ಒಳ್ಳೆಯದು. ಗಡಿ ನಾವು ಒಂದೊಂದು ಸೋಪ್ ತರೋದಕ್ಕಿಂತಲೂ ತಿಂಗಳಲ್ಲಿ ನಾವು ನಮಗೆ ಎಷ್ಟು ನೋಡಬೇಕು, ನಾವು ಒಮ್ಮೆ ತಿಂಗಳಲ್ಲಿ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟು ನಾವು ಸೋಪ್ ತಂದು ಒಮ್ಮೆ ಇಟ್ಬಿಟ್ರೆ ಒಂದು 6 ಅಥವಾ ಕೆಲವರಿಗೆ ಜಾಸ್ತಿ ಬೇಕಿರುತ್ತೆ, ತುಂಬ ಜನ ಇರ್ತಾರೆ 12 ಹೀಗೆ ಒಮ್ಮೆಲೆ ತಂದಿಡಿ. ಕಮ್ಮಿನೂ ಆಗುತ್ತೆ. ಹಾಗೂ ನಿಮಗೆ ಗಡಿ ಯೋಚನೆ ಮಾಡಬೇಕಂತಿಲ್ಲ, ಲೀಸ್ಟಲ್ಲಿ ಬರೀಬೇಕಂತಿಲ್ಲ, ತಿಂಗಳಲ್ಲಿ ಇರುತ್ತೆ ಅದು. ಆಮೇಲೆ ಉಪ್ಪು ಅಷ್ಟೇ. ಉಪ್ಪು ಯಾವಾಗಲೂ ನಾವು ಜಾಸ್ತಿನೇ ತಂದಿಡಬೇಕು. ಕೆಲವೊಮ್ಮೆ ಜಾಸ್ತಿ ಯೂಸ್ ಆಗುತ್ತೆ, ಕೆಲವೊಮ್ಮೆ ಕಮ್ಮಿ ಯೂಸ್ ಆಗುತ್ತೆ, ಕೆಲವೊಮ್ಮೆ ಉಳಿದ್ರೂ ಪರವಾಗಿಲ್ಲ, ಇದೇನು ಹಾಳಾಗೋದಿಲ್ಲ. ಉಪ್ಪು ಹೆಚ್ಚಾಗಿ ಮನೆಯಲ್ಲಿ ಒಮ್ಮೆಲೆ ನಮಗೆ ನೆನಪಿಲ್ಲದೆ ಖಾಲಿ ಆಗೋದಾದರೆ ಉಪ್ಪು ಲಾಸ್ಟ್ ತನಕ ನಾವು ಡಬ್ಬದಲ್ಲಿ ಖಾಲಿ ಆಗಿರುತ್ತೆ. ಆಮೇಲೆ ನಮಗೆ ನೆನಪಾಗುತ್ತೆ, ಅಯ್ಯೋ ಉಪ್ಪು ಇಲ್ಲ, ಇವತ್ತು ಸಾರಿಗೆ ಉಪ್ಪು ಇಲ್ಲ. ಆಮೇಲೆ ನಾವು ಓಡೋದು ಅಂಗಡಿಗೆ, ಅಥವಾ ಗಂಡನಿಗೆ ಫೋನ್ ಮಾಡೋದು, ಅಥವಾ ಮಕ್ಕಳಿಗೆ ಕಳಿಸೋದು, ಅವರದ್ದು ಸ್ವಲ್ಪ ಇದು ಮಾಡೋದು. ಅದಕ್ಕಿಂತ ನಾವು ಉಪ್ಪು ಸ್ವಲ್ಪ ಜಾಸ್ತಿನೇ ತಂದಿಟ್ಟರೆ ತುಂಬ ಒಳ್ಳೆಯದು. ನಾನು ಹೀಗೆ ಪ್ಯಾಕೆಟಲ್ಲಿ ತುಂಬಾ ತಂದಿಡ್ತೀನಿ. ಕೆಲವೊಮ್ಮೆ ಯೂಸ್ ಆಗುತ್ತೆ, ಕೆಲವೊಮ್ಮೆ ಉಳಿಯುತ್ತೆ, ಪರವಾಗಿಲ್ಲ, ಇದೇನು ಹಾಳಾಗುವಂಥ ವಸ್ತು ಅಲ್ಲ. ಹಾಗಾಗಿ ಉಪ್ಪು ನನ್ನ ತಿಂಗಳ ಬಜೆಟಲ್ಲಿ ಬರುತ್ತೆ. ಇದು ನನಗೆ 2-3 ತಿಂಗಳು ತನಕ ಬರುತ್ತೆ, ಏನೂ ಇದಿಲ್ಲ. ಆಮೇಲೆ ಮನೆಯಲ್ಲಿ ಯಾವಾಗಲೂ ನೀವು ನೆನಪಲ್ಲಿ ಇಡಬೇಕು, ನಾವು ಯಾವಾಗಲೂ ಮನೆಯಲ್ಲಿ ಬಾದಾಮ್ ಹುಡಿ ಅಥವಾ ಟ್ಯಾಂಗ್ ಜ್ಯೂಸ್ ಮಾಡ್ತೀವಿ ನೋಡಿ, ಟ್ಯಾಂಗ್ ಅಥವಾ ಹಾರ್ಲಿಕ್ಸ್ ಅದು ಇದು ನಾವೆಲ್ಲ ತಿಂಗಳ ಲೆಕ್ಕದಲ್ಲಿ ನೆನಪಲ್ಲಿ ತಂದಿಡಬೇಕು. ಯಾಕೆಂದರೆ ಅರ್ಜೆಂಟಲ್ಲಿ ಕೆಲವೇ ನಮ್ಮ ಮನೆಗೆ ನೆಂಟರು ಬರ್ತಾರೆ. ಆವಾಗ ಯಾವಾಗಲೂ ನಮ್ಮಲ್ಲಿ ಏನಾದರೂ ಏನು ಇರುತ್ತೆ, ಜ್ಯೂಸ್ ಅಥವಾ ಏನಾದರೂ. ಆದರೆ ಅರ್ಜೆಂಟಲ್ಲಿ ನೆಂಟರು ಬರುವಾಗ ನಮ್ಮ ಮನೇಲಿ ಏನು ಇರೋದಿಲ್ಲ ಸುಮಾರು ಸಲ. ಆಮೇಲೆ ಪಕ್ಕದ ಮನೆಯವರ ಮನೆಗೆ ಓಡಿ ಒಂದು ಲಿಂಬೆಯನ್ನು ತಂದು ಇದೆಲ್ಲ ಮಾಡೋದಕ್ಕಿಂತಲೂ ಸುಮಾರು ಸಲ ಆಗಿದೆ. ನನ್ನ ಫ್ರೆಂಡ್ಸ್ ಮೊನ್ನೆ ಒಬ್ಬರು ಹೇಳ್ತಿದ್ರು, ನನ್ನ ಕ್ಲಾಸ್ಮೇಟ್ ಅವಳು ಹೇಳ್ತಿದ್ಲು, ಯಾವಾಗಲೂ ನನ್ನ ಮನೇಲಿ ಲಿಂಬೆಯನ್ನು ಇರುತ್ತಿತ್ತು ಪ್ರಿಯ. ಅವತ್ತು ಬರುವಾಗ ನೆಂಟರು ಬರುವಾಗ ಲಿಂಬೆನೇ ಇರಲಿಲ್ಲ. ಪಕ್ಕದ ಮನೆಯವರ ಮನೆಗೆ ಓಡಿದೆ, ಅಲ್ಲಿ ನೋಡಿದರೆ ಅವರ ಆಂಟಿ ಸಹ ಇರಲಿಲ್ಲ. ಅವರ ಮನೆಗೆ ಸೀದಾ ಹೋಗಿ ನಾನು ಫ್ರಿಜ್ಜಿಂದ ತೆಗೆದು ನಾನೇ ಮತ್ತೆ ತೊಗೊಂಡು ಬಂದು ತುಂಬ ನನಗೆ ಕಷ್ಟ ಆಯಿತು ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ನಾವು ಯಾವಾಗಲೂ, ನಾನು ಹಾಗೆ ಮಾಡೋದು, ಯಾವಾಗಲೂ ಬಾದಾಮ್ ಹುಡಿ ಯಾವುದಾದ್ರೂ ತಂದು ಇಡ್ತೀನಿ ಮನೆಯಲ್ಲಿ. ಯಾಕೆಂದರೆ ಯಾವಾಗಲೂ ಏನು ಹೇಳಲಿಕ್ಕೆ ಆಗೋದಿಲ್ಲ, ನೆಂಟರು ಯಾವಾಗ ಬರ್ತಾರೆ ಏನು ಅಂತ ಹೇಳಿ. ಹಾಗಾಗಿ ತಂದಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಯಾವಾಗಲಾದ್ರೂ ನಮಗೂ ಸಹ ಯೂಸ್ ಆಗುತ್ತೆ. ಮಕ್ಕಳಿದ್ರೆ ಮಕ್ಕಳಿಗೆ ಸಹ ನಾವು ಬಾದಾಮ್ ಅದು ಇದು ಸಹ ಬೆಳಿಗ್ಗೆ ಅಥವಾ ಸಂಜೆ ಒಮ್ಮೆಲೆ ನಾವು ಮಾಡಿಕೊಡ್ಬೋದು, ಅಥವಾ ಏನಾದರೂ ಇಲ್ಲದಿದ್ದರೆ. ಹಾಗಾಗಿ ಇದನ್ನು ನೀವು ತಿಂಗಳ ಬಜೆಟಲ್ಲಿ ಒಂದು ಆ್ಯಡ್ ಮಾಡಿ ಇಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಸಹ ಅಷ್ಟೇ, ಹರ್ಷಿ ಇದು ಸಹ ಮಕ್ಕಳಿಗೆ ಯಾವುದಕ್ಕಾದರೂ ನಿಮಗೆ ಒಮ್ಮೆಲೆ ಈಗ ಬ್ರೆಡ್ ಕೊಟ್ರಿ, ಚಪಾತಿ ಕೊಟ್ರಿ, ಅಥವಾ ಏನಾದರೂ ಕೊಟ್ರಿ ಮಕ್ಕಳಿಗೆ, ಸಾರಿಲ್ಲ ಇದಿಲ್ಲ, ಅಥವಾ ಖಾಲಿ ಹಾಲು ಉಂಟು, ಅದಕ್ಕೆಲ್ಲ ನೀವು ಇದನ್ನು ಹರ್ಷಿ ಅಂತ ಹೇಳ್ತೀವಿ ನೋಡಿ. ಇದು ಚಾಕ್ಲೇಟ್ ಫ್ಲೇವರಲ್ಲಿ ಇರುತ್ತೆ, ಚಾಕ್ಲೇಟ್ ಸಿರಪ್ ಇದು. ಬೇರೆ ಫ್ಲೇವರಲ್ಲಿ ಸಹ ಸಿಗುತ್ತೆ ನಿಮಗೆ. ಇದನ್ನು ಹಾಕಿ ನೀವು ಒಮ್ಮೆಲೆ ಮಕ್ಕಳಿಗೆ ಕೊಡ್ಬೋದು. ಯಾವುದಕ್ಕಂದ್ರೆ ಸಣ್ಣ ಮಕ್ಕಳೆಲ್ಲ ಇದ್ದರೆ ತುಂಬ ಒಳ್ಳೇದು, ನಿಮಗೆ ಇಷ್ಟ ಆಗುತ್ತೆ ಅವರಿಗೆ. ಯಾವುದು ಬ್ರೆಡ್ ಅಥವಾ ಯಾವುದಕ್ಕೆ ಹಾಕಿ ಕೊಟ್ಟರೆ ತಿಂತಾರೆ. ಮತ್ತು ಇಂಥದ್ದು ಕೆಲವರು ಮನೆಯಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅಂದರೆ ಕೆಲವರು ಬಾತ್ರೂಮಿಗೆ ಒಂದು, ಆಮೇಲೆ ಕಾಲಿನ್ ಅದು ಇದು ಸುಮಾರು ಥರ ಡಿಶ್ ವಾಶ್ ನಾನು ನಿಮಗೆ ತರಲಿಲ್ಲ, ನಾನು ಸುಮಾರು ಸಲ ಹೇಳಿದ್ದೀನಿ. ಬಿಗ್ ಬಜಾರಲ್ಲಿ ಸಿಗುತ್ತೆ ನೋಡಿ, ಅದು ಉಂಟು, ನಾನು ಯೂಸ್ ಮಾಡಿದ ಹಾಗೆ ಉಂಟು. ನನಗೆ ತಿಂಗಳಿಗಿಂತ ಜಾಸ್ತಿನೇ ಬರುತ್ತೆ ಅದು ಒಮ್ಮೆ ತಂದರೆ. ನಿಮಗೆ ಗೊತ್ತು, ನನ್ನ ಮನೇಲಿ ತುಂಬ ಪಾತ್ರೆ ಬೀಳುದು, ಆದರೂ ಅದು ತುಂಬ ಒಳ್ಳೆಯದುಂಟು. ಕ್ಲೀನ್ ಮೇಟ್ ಅಂತ ಹೇಳಿ ಅದರ ಹೆಸರು. ನಾನು ದೊಡ್ಡ ಪೌಚನ್ನೇ ತೊಗೊಂಡು ಬರ್ತೀನಿ. ಸುಮಾರು ಸಲ ನಾನು ತೋರಿಸಿದ್ದೀನಿ ನಿಮಗೆ ಬ್ಲಾಗಲ್ಲಿ. ದೊಡ್ಡ ಪೌಚನ್ನೇ ತೊಗೊಂಡು ಬರ್ತೀನಿ, ಅದು ನನಗೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಬ್ಲೀಚಿಂಗ್ ಪೌಡರ್ ತರ್ತೀನಿ. ಬ್ಲೀಚಿಂಗ್ ಪೌಡ್ರು ಸಿಂಕ್ ಅಥವಾ ಹೊರಗಡೆ ಏನಾದರೂ
ಮಳೆಗಾಲದಲ್ಲಿ ಪಾಚಿ ಇರಲಿ ಅಥವಾ ನಾವು ಏನೋ ತೊಳೆದು ಡ್ರೈನೇಜ್ ಅದೆಲ್ಲ ತೊಳೆಯುವಾಗ ನಾನು ಹೆಚ್ಚಾಗಿ ಬ್ಲೀಚಿಂಗ್ ಪೌಡರನ್ನು ಯೂಸ್ ಮಾಡ್ತೀನಿ. ಕೈಗೆ ಗ್ಲೌಸ್ ಹಾಕಿ ಅದನ್ನು ಯೂಸ್ ಮಾಡಿದರೆ ಅಥವಾ ನೀರಲ್ಲಿ ನಾವು ಹಾಕಿ ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಬ್ಲೀಚಿಂಗ್ ಪೌಡರ್. ಇಂಥದ್ದೆಲ್ಲ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಆದರೆ ಇದು ನಾನು ಕೆಲವೊಮ್ಮೆ ಬಾತ್ರೂಮಿಗೆಲ್ಲ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಆಮೇಲೆ ಶಾಂಪು ಸಹ ನಾನು ತಿಂಗಳ ಬಜೆಟಲ್ಲೇ ತರ್ತೀನಿ. ನಾನು ಪ್ಯಾಂಟಿಗೆ ಯೂಸ್ ಮಾಡೋದು ಶಾಂಪು ಕೂಡ ನಾನು ತಿಂಗಳ ಬಜೆಟಲ್ಲಿ ತರ್ತೀನಿ. ಕೆಲವೊಮ್ಮೆ ಒಂದಕ್ಕೊಂದು ಆಫರ್ ಇರುತ್ತೆ, ಕೆಲವೊಮ್ಮೆ ಖಾಲಿ ಇರುತ್ತೆ, ಪರವಾಗಿಲ್ಲ, ನಾನು ಇದನ್ನು ತಿಂಗಳ ಬಜೆಟಲ್ಲಿ ತಂದಿಡ್ತೀನಿ. ಕೆಲವೊಮ್ಮೆ ಜಾಸ್ತಿನೂ ಬರುತ್ತೆ ತಿಂಗಳಿಗೆ. ಆಮೇಲೆ ಇದು ಬಿರಿಂಡ ಅಂತ ಹೇಳ್ತೀವಿ ನೋಡಿ, ಪಿತ್ತ ಅಥವಾ ಏನಾದರೂ ಆದರೆ ನಿದ್ದೆ 2 ದಿನ ಎಲ್ಲ ನಿದ್ದೆ ಇಲ್ಲದೆ ನಮಗೆ ಪಿತ್ತ ಆಗುತ್ತೆ, ಒಂಥರ ವಾಂತಿ ಬಂದಂಗೆ ಆಗುತ್ತೆ, ತಲೆ ಸುತ್ತು ಬರುತ್ತೆ, ಅದಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಇಂಥದ್ದು ನಾವು ಯಾವಾಗಲೂ ಮನೆಯಲ್ಲಿ ತಂದು ಇಡಲೇಬೇಕು. ಇದು ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅದೊಂದು ಹಣ್ಣು ಸಿಗುತ್ತೆ ನೋಡಿ, ಬಿಂಡ ಅಂತ ಹೇಳ್ತಾರೆ ನಮ್ಮದರಲ್ಲಿ, ಕೆಲವರು ಕನ್ನಡದಲ್ಲಿ ಇದಕ್ಕೆ ಬಿರಿಂಡ ಅಂತ ಹೇಳ್ತಾರೆ, ಮತ್ತು ಕೆಲವು ಪುನರ್ಪುಲಿ ಅಂತ ಹೇಳ್ತೀವಿ ನೋಡಿ, ಪುನರ್ಪುಲಿ ಅದರದ್ದು. ಇದು ನಾವು ಮನೆಯಲ್ಲಿ ಯಾವಾಗಲೂ ತಂದು ಇಡಬೇಕು. ಮೊದಲಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಆಗ್ತಿತ್ತು, ಮನೆಯಲ್ಲಿ ಹಾಕಿ ಎಲ್ಲ ಸ್ಟಾಕ್ ಮಾಡಿ ಇಡ್ತಿದ್ರು. ಇವಾಗ ನಮಗೆ ಸಿಗೋದಿಲ್ಲ, ಹಾಗಾಗಿ ಹೊರಗಿನ ಇಂಥದ್ದೆಲ್ಲ ತಂದಿಡಬೇಕು. ಯಾವಾಗಲಾದರೂ ನಮಗೆ ಪಿತ್ತ ಎಲ್ಲ ಆಗುತ್ತೆ ನೋಡಿ, ಆವಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇಂಥದ್ದೆಲ್ಲ ನಾನು ತಿಂಗಳ ಸಾಮಾನಿಗೆ ಆ್ಯಡ್ ಮಾಡಿ ಇಡ್ತೀನಿ. ಇದು ಸುಮಾರು ಜನ ಕೇಳಿದ್ದಾರೆ. ಇದು ಸಹ ನನಗೆ ತಿಂಗಳಿಂದ ಜಾಸ್ತಿ ಬರುತ್ತೆ. ಕೆಲವೊಮ್ಮೆ ಯಾವುದಕ್ಕಾದ್ರೂ ರ್ಯಾಪ್ ಮಾಡಿಡಲಿಕ್ಕೆ, ಸ್ಯಾಂಡ್ವಿಚ್ ಅಥವಾ ಏನಾದರೂ ಮಾಡಿದರೆ ಫ್ರಿಜ್ಜಲ್ಲಿ ತರಕಾರಿ ಇಡುವಾಗ ಯಾವುದಕ್ಕಾದ್ರೂ ರ್ಯಾಪ್ ಮಾಡಲಿಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸುಮಾರು ಸಲ ನೀವು ನೋಡಿರ್ಬೋದು ನನ್ನ ರೆಸಿಪಿಯಲ್ಲಿ ಅಥವಾ ಯಾವುದ್ರಲ್ಲಾದರೂ ನಾನು ಅದರ ಮೇಲೆ ಇದನ್ನು ಮುಚ್ಚಿಡ್ತೀನಿ. ಇಂಥದ್ದೆಲ್ಲ ನಾನು ತಿಂಗಳ ಸಾಮಾನಿಗೆ ತರ್ತೀನಿ. ಇದು ನಿಮಗೆ ಅಗತ್ಯ ಇದ್ರೂ ತರ್ಬೋದು, ಇಲ್ಲದ್ರೆ ಇದರದ್ದೇನು ತುಂಬ ಅಗತ್ಯ ಏನು ಉಂಟಂತ ಇಲ್ಲ. ನನಗೆ ಸ್ವಲ್ಪ ಅಗತ್ಯ ಉಂಟು, ನಾನು ತಗೊಂಡು ಬರ್ತೀನಿ. ಇದರದ್ದೇನು ತುಂಬ ನೆಸೆಸರಿ ಉಂಟಂತ ಇಲ್ಲ ನಿಮಗೆ, ಇದು ಸ್ಕಿಪ್ ಮಾಡಬೇಕಿದ್ರೆ ಪರವಾಗಿಲ್ಲ. ಇದು ನಾನು ಬೇಕೇ ತರಬೇಕು ಅಂತ ಹೇಳೋದಿಲ್ಲ ನಿಮಗೆ. ಆಮೇಲೆ ಟಿಶ್ಯೂ ಪೇಪರ್ಸ್, ಇದು ನಮಗೆ ಬೇಕೇ ಇರುತ್ತೆ ಮನೆಯಲ್ಲಿ, ಯಾವಾಗಲೂ ಯಾವುದಕ್ಕಾದರೂ ಯೂಸ್ ಆಗುತ್ತೆ. ಇಂಥದ್ದು ನಾನು ತಿಂಗಳಿಗೆ ತಗೊಂಡು ಬಂದಿರ್ತೀನಿ. ಯಾವುದಾದ್ರೂ ನೀವು ಒಂದು ಇದರಲ್ಲಿ ಸಹ ನೀವು ಹೊರಗಡೆ ಹೋಗುವಾಗ ನಿಮ್ಮ ಒಂದು ವ್ಯಾನಿಟಿಯಲ್ಲಿ ಅಂದರೆ ನಿಮ್ಮ ಒಂದು ಪಾಕೆಟಲ್ಲಿ ಯಾವಾಗಲೂ ಒಂದು ಟಿಶ್ಯೂ ಪೇಪರನ್ನು ನೀವು ಇಡಲೇಬೇಕು. ಯಾವುದಕ್ಕಾದರೂ ಯೂಸ್ ಆಗುತ್ತೇನೆ ನಿಮ್ಮ ಮುಖ ಒರೆಸಲಿಕ್ಕೆ. ಕೆಲವರು ಮೇಕಪ್ ಎಲ್ಲ ಮಾಡ್ತಾರೆ ಅವರಿಗೆ, ಅಥವಾ ಯಾವುದಕ್ಕಾದ್ರೂ ಖರ್ಚು ಬರುತ್ತೆ, ಆದರೂ ಒಂದು ಟಿಶ್ಯೂ ಪೇಪರ್ ಇದ್ದರೆ ತುಂಬ ಒಳ್ಳೆಯದು. ಆಮೇಲೆ ಮನೆಯಲ್ಲಿ ಎಣ್ಣೆ ಐಟಮ್ ಇದು ಮಾಡುವಾಗ ಅದರ ಮೇಲೆ ಎಣ್ಣೆ ಐಟಮ್ ಇದು ಮಾಡುವಾಗ ಪ್ಲೇಟ್ ಮೇಲೆ ಇಟ್ಟು ನೀವು ಸುಮಾರು ಸಲ ನೋಡಿದರೆ ನಾನು ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀನಿ. ಟಿಶ್ಯೂ ಪೇಪರ್ ತುಂಬ ಒಳ್ಳೆಯದು. ಎಕ್ಸಸ್ ಆಯಿಲ್ ಅಥವಾ ಏನಾದರೂ ಇದ್ದರೆ ಅದು ರಿಡ್ಯೂಸ್ ಮಾಡುತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ಒಂದು ಮನೆಯಲ್ಲಿ ಇರಲೇಬೇಕು. ಇದೇನು ಜಾಸ್ತಿ ರೇಟ್ ಇದ್ದು ಇಲ್ಲ, ತುಂಬ ರೇಟ್ ಇದ್ದು ಕೆಲವರು ತರ್ತಾರೆ, ಆದರೆ ಇದು ಬಜೆಟಲ್ಲಿ ಬರುತ್ತೆ, ನನಗೆ ಜಾಸ್ತಿ ರೇಟ್ ಬೀಳುತ್ತೆ. ನನಗಿದು ಒಂದು ಪ್ಯಾಕೆಟಿಗೆ 14 ರೂಪಾಯಿಗೆ ಸಿಗುತ್ತೆ. 14 ರೂಪಾಯಿಗೆ ಸಿಗುವಾಗ ನಾವು ಯಾಕೆ ತಂದಿಡ್ಬಾರ್ದು? ಇದೆಲ್ಲ ಕೆಲವರು ಹೇಳ್ತಾರೆ ಅದೆಲ್ಲ ಯಾಕೆ, ಅದು ಅಲ್ಲ, 14 ರೂಪಾಯಿಗೆ ಸಿಗುವಾಗ ಇದು ಬೇಕೇ ಇರುತ್ತೆ ನಮಗೆ. ನಾನು ಯಾವಾಗಲೂ ನನ್ನ ಪರ್ಸಲ್ಲಿ ಒಂದು ಟಿಶ್ಯೂ ಪೇಪರನ್ನು ಇಟ್ಟೇ ಇಡ್ತೀನಿ, ಯಾವಾಗಲಾದರೂ ನಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ವೆನಿಗರ್, ಸೋಯಾ ಸಾಸ್ ಅಥವಾ ಯಾವುದೇ ಇದಿರಲಿ ನೋಡಿ, ಇದು ಇಂಥ ಸೋಯಾ ಸಾಸ್, ವೆನಿಗರ್ ಇದೆಲ್ಲ ನಾನು ತಿಂಗಳ ಲೆಕ್ಕದಲ್ಲಿ ಇರ್ತೀನಿ. ಇದು ನಮಗೆ ಬೇಕೇ ಇರುತ್ತೆ ಮನೆಯಲ್ಲಿ, ಇದೆಲ್ಲ ಯೂಸ್ ಮಾಡುವಂಥದ್ದು. ಇದರಲ್ಲಿ ನಾನು ಒಂದು ಆ್ಯಪಲ್ ಸೈಡ್ ವೆನಿಗರ್ ಉಂಟು, ಕೆಲವು ಸಲಾದ್ ಇದಕ್ಕೆಲ್ಲ ನಾನು ಇದನ್ನು ಯೂಸ್ ಮಾಡ್ತೇನೆ, ಆ್ಯಪಲ್ ಸೈಡ್ ವೆನಿಗರ್ ಅಂತ ಹೇಳಿ. ಆಮೇಲೆ ಇದು ನಾರ್ಮಲ್ ವೆನಿಗರ್, ಇದು ಸಹ ತುಂಬ ಸ್ಟ್ರಾಂಗ್ ಇರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಡೈಲ್ಯೂಟ್ ಮಾಡಿ ಇಡ್ತೀನಿ. ಕೆಲವೊಮ್ಮೆ ಇದ್ದರೆ, ಕೆಲವೊಮ್ಮೆ ನನಗೆ ಅಂದಾಜು ಗೊತ್ತಿದ್ದರೆ ನಾನು ಹೀಗೇ ಹಾಕ್ತೀನಿ. ಸೋಯಾ ಸಾಸ್ ಯಾವಾಗಲೂ ಮಕ್ಕಳಿಗೆ ಚೈನೀಸ್ ಐಟಮ್ ಹೊರಗಡೆ ತಿನ್ನೋದಕ್ಕಿಂತ ನೀವು ನೋಡಿದರೆ ನೂಡಲ್ಸ್ ಇದು ಮಾಡುವಾಗ, ಚೈನೀಸ್ ಐಟಮ್ ಮಾಡುವಾಗ ನಮಗೆ ಸೋಯಾ ಸಾಸ್ ಬೇಕೇ ಇರುತ್ತೆ. ಆಮೇಲೆ ಕೆಚಪ್ ಮತ್ತು ಟೊಮೆಟೊ ಸಾಸ್, ಇದು ಸಹ ನಾನು ತಿಂಗಳ ಬಜೆಟಲ್ಲೇ ಹಾಕಿ. ಓಕೆ, ಸಾರಿ, ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದರ ಸೆಕೆಂಡ್ ಪಾರ್ಟ್ ಇದರ ಒಟ್ಟಿಗೆ ಬರುತ್ತೆ. ಎರಡನ್ನೂ ಸಹ ನಾನು ಇವತ್ತೇ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು ಎರಡನ್ನೂ ಸಹ. ಇದು ಲಾಂಗ್ ಆದ್ದರಿಂದ ನಾನು ಇದನ್ನು ಇಷ್ಟರಲ್ಲೇ ಕಟ್ ಮಾಡಿದ್ದೀನಿ. ಇದರ ಸೆಕೆಂಡ್ ಪಾರ್ಟ್ ಅಂತಲೇ ನಾನು ಇನ್ನೊಂದು ಹಾಕ್ತೀನಿ, ಸೆಕೆಂಡ್ ಪಾರ್ಟ್ ಅಂತ, ಅದನ್ನು ಸಹ ನೀವು ನೋಡಿ. ಓಕೆ, ಪಾರ್ಟ್ 1 ಅಂತ ಇದರ ಹೆಸರಿರುತ್ತೆ, ಪಾರ್ಟ್ 2 ಅಂತ ಅದರ ಹೆಸರಿರುತ್ತೆ. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅದು ಪಾರ್ಟ್ 2 ಅಂತ ಇರುತ್ತೆ, ಅದನ್ನು ಸಹ ನೀವು ನೋಡಿ. ಓಕೆ.